ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತೇನಪ್ಪ ಮಾಡ್ತಿದ್ದೀನಿ ಅಂದರೆ ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ ಗಾಯ್ಸ್. ಅದಕ್ಕೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ, ನೀರುಳ್ಳಿ ಹಾಗೂ ಟೊಮೊಟೊ. ಏನಪ್ಪ ಇವತ್ತು ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಬನ್ನಿ ಪಟ್ಪಟ್ಟನ್ನು ಮುಗಿಸ್ಬಿಡೋಣ. ಇವಾಗ ನಾನು ಒಲೆ ಹೊಚ್ಚಾಯಿತು, ಬಾಣಲಿ ಇಟ್ಟಾಯಿತು, ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಾಯಿತು. ಅಮ್ಮ ಆಲ್ರೆಡಿ ಎಣ್ಣೆ ಬಿಟ್ಟಿದ್ದಾರೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಟ್ಪಟ್ ಅಂತ ಸಿಡಿಬೇಕು. ಸಾಸಿವೆ ಸಿಡಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ, ಒಂದು ಅಥವಾ ಎರಡು ನೀರುಳ್ಳಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಹಾಕಿದ ಮೇಲೆ ಸ್ವಲ್ಪ ಅದು ಮಾಗಬೇಕು. ನೀರುಳ್ಳಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಅದನ್ನು ಸ್ವಲ್ಪ ಕೆಂಪು ಬರೋ ಹಾಗೆ ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಬೇಗ ಮಾಗುತ್ತೆ ಅಲ್ವಾ? ಓಕೆ, ನಿಮಗೆ ಎಷ್ಟು ಗಾತ್ರದ ನೀರುಳ್ಳಿ ಬೇಕೋ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಖಾರ ಬೇಕೋ ಅದನ್ನು ನೀವು ಹಾಕ್ಕೋಬೋದು. ನಾನಿವಾಗ ಎಷ್ಟು ಮಾಡ್ತಿದ್ದೀನಿ ಅಂದರೆ ಒಂದು 5-6 ಹೀರೆಕಾಯಿದು ಪಲ್ಯ ಮಾಡ್ತಿರೋದ್ರಿಂದ ಒಂದು 5-6 ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 1-2 ದೊಡ್ಡ ಗಾತ್ರದಲ್ಲಿರೋ ನೀರುಳ್ಳಿ ತೊಗೊಂಡಿದ್ದೀನಿ. ಓಕೆ, ಅದನ್ನು ಹೆಚ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನಿಸುತ್ತೋ ನೀವು ಅಷ್ಟು ಮಾಡ್ಕೋಬಹುದು. ಓಕೆ, ಇವಾಗ ನೀರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಮಾಗ್ತಿದೆ. ಇವಾಗ ನಾವು ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ನಾನು ಇದಕ್ಕೆ 2-3 ತೊಗೊಂಡಿದ್ದೀನಿ ಗೈಸ್. ನೀವು ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ನಾನು ಇದಕ್ಕೆ 2-3 ತೊಗೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಮೆಥಡ್ ಒಂದಿದೆ, ಅದನ್ನು ನೀವು ಕೂಡ ಪಾಲಿಸಿ. ಓಕೆ, ಅದಕ್ಕೆ ಒಂದು ಚಿಟಿಗೆ ಅಷ್ಟು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ ಗೈಸ್. ಸ್ವಲ್ಪ ಅರಿಶಿಣ ಹಾಕಬೇಕು. ಚೆನ್ನಾಗಿ ಕೈ ಆಡಬೇಕು. ಅದಕ್ಕೆ ಕೈ ಆಡ್ತಾ ಅದು ಹೆಂಗಿರುತ್ತೆ ಅಂದರೆ ಬೇಗ ಮಾಗುತ್ತಂತೆ. ಚೆನ್ನಾಗಿ ಚೌಟ್ಗನ ಅದರಲ್ಲಿ ಟೊಮೊಟೊ ಎಲ್ಲ ಅಲುಗಡಿಸ್ತಿದ್ರೆ ಬೇಗ ಮಾಗುತ್ತೆ ಅಂತ ನಮ್ಮ ಅಜ್ಜಿ ಅವಾಗ ಹೇಳ್ತಾಯಿದ್ರು. ಇವಾಗ ಚೆನ್ನಾಗಿ ಅದು ಮಾಗಾಯಿತು. ನಾನು ಇಲ್ಲಿ ಹೀರೆಕಾಯಿನ ಚೆನ್ನಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಅದನ್ನು ಇವಾಗ ಮಾಗಿರೋ ಟೊಮೊಟೊಕ್ಕೆ ಹಾಕ್ಕೊಳ್ಳೋಣ ಗೈಸ್. ಹೀರೆಕಾಯಿ ಒಂದು ಸ್ವಲ್ಪ ಕಹಿ ಬರುತ್ತೆ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸಣ್ಣದಾಗಿ ಒಂಚೂರು ಚೂರು ತಿಂದು ನೋಡಿ ನೀವು ಹೆಚ್ಚೋದು ಬೆಟರ್ ಅನಿಸುತ್ತೆ. ನಾನು ಕೂಡ ಹಾಗೆ ಮಾಡೋದು. ಇವಾಗ ನಾನು ಅದಕ್ಕೆ ಹೀರೆಕಾಯಿನ ಎಲ್ಲದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಹಾಕ್ಕೊತಿದ್ದೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಮಾಗಿದೆಯಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡ್ತಿದ್ದೀನಿ. ಓಕೆ ನೋಡಿ, ಇವಾಗ ಹೀರೆಕಾಯಿ ಹಾಕಿದ್ದೀನಿ. ಚೆನ್ನಾಗಿ ಮಾಗಿಸ್ಬೇಕು. ಓಕೆ, ಚೆನ್ನಾಗಿ ಮಾಗಿಸಿ ಹೀರೆಕಾಯಿ ಹಾಕಿದ ತಕ್ಷಣ ನೀರು ಬಿಡಬಾರ್ದು. ಯಾಕೆಂದರೆ ನೀರು ಅದರಲ್ಲಿ ಆಲ್ರೆಡಿ ಹೀರೆಕಾಯಿ ನೀರು ಬಿಟ್ಕೊಳ್ಳುತ್ತಂತೆ. ಹಾಗಾಗಿ ನಾನು ನೀರುಳ್ಳಿ ಹಾಕಲ್ಲ, ಸಾರಿ, ಇಲ್ಲಿ ನಮ್ಮ ಮನೇಲಿ ಫುಲ್ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ ಗೈಸ್. ನೀರು ಹಾಕಲ್ಲ. ಹೀರೆಕಾಯಲ್ಲೇ ನೀರಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಹೀರೆಕಾಯಿ ಹಾಕಿದ್ಮೇಲೆ ನೀರನ್ನು ಹಾಕಲ್ಲ. ಯಾಕಂದ್ರೆ ನೀರು ಬಿಟ್ಕೊಳ್ಳುತ್ತೆ ಅದು ಆಲ್ರೆಡಿ. ಅದಕ್ಕೆ ನಾನು ನೀರನ್ನು ಆ್ಯಡ್ ಮಾಡಲ್ಲ. ಇವಾಗ ಒಂದು ಸ್ವಲ್ಪ ಕೊಬ್ಬರಿ ತುರ್ಕೊಂಡಿದ್ದೀನಲ್ಲ, ಕೊಬ್ಬರಿ ತುರಿನ ಅದಕ್ಕೆ ಹಾಕೋಣ. ತುಂಬಾ ಟೇಸ್ಟು ಬೇರೆ ಥರನೇ ಕೊಡುತ್ತೆ ಕೊಬ್ಬರಿ ತುರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕೊಬ್ಬರಿ ತುರಿ. ಇದರಲ್ಲಿ ಕೊಬ್ಬರಿ ತುರಿ ಇದ್ದಷ್ಟು ರುಚಿ ಜಾಸ್ತಿ. ಓಕೆನಾ? ನಾನು ಇದರಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾನ ಚೆನ್ನಾಗಿ ಹುರಿದು ಮಿಕ್ಸಿ ಜಾಡಿಗೆ ಹಾಕ್ಕೊಂಡು ಅದನ್ನ ಹಾಕ್ಕೊತಿದ್ದೀನಿ. ಶೇಂಗದ ಪುಡಿನ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಗುರಾಳನ್ನ ಹುರ್ಕೊಂಡು ಕೂಡ ಜಾಡಿಗೆ ಹಾಕ್ಕೊಂಡು ಒಂದು ಬಟ್ಲೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಪಲ್ಯಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹೀರೆಕಾಯಿ ಪಲ್ಯಕ್ಕೆ ಅದನ್ನು ಗುರಳ್ ಪುಡಿ. ಮೇನು ಇರೋದೇ ಶೇಂಗದ ಪುಡಿ, ಗುರಳ್ ಪುಡಿ ಹಾಗೂ ಕೊಬ್ಬರಿ ತುರಿ ಮೇನ್ ಅದಕ್ಕೆ ಬೇಕಾಗಿರೋ ಸಾಮಾನುಗಳು. ತುಂಬ ಈಸಿಯಾಗಿ, ತುಂಬ ಬೇಗವಾಗಿ ಮಾಡ್ಬೋದು ಹೀರೆಕಾಯಿ ಪಲ್ಯನ. ನೋಡ್ತಿದ್ದೀರಲ್ಲ ಎಷ್ಟು ಬೇಗ ಆಗುತ್ತೆ ಅಂತ. ಇವಾಗ ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋದೇ ಮೇನು. ಕ್ಲೀನಾಗಿ ಒಂದು 5-10 ನಿಮಿಷ ಕ್ಲೀನಾಗಿ ಊರಾಡಿಕೊಂಡು ಅದನ್ನು ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ
ಹೀರೆಕಾಯಿ ಪಲ್ಯ ಈಸ್ ರೆಡಿ ಆಗುತ್ತೆ ಗೈಸ್. ನೋಡ್ತಿದ್ದೀರಲ್ವ, ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನೋ ಅಷ್ಟೇ ಬೇಗ ಮುಕ್ತಾಯ ಆಗುತ್ತೆ ಪಲ್ಯ. ಅಷ್ಟು ನೀಟಾಗಿ ಮುಗಿಸ್ತಿದ್ದೀನಿ. ಬೇಗ ಆಗುತ್ತೆ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆಗಿದೆ ಅಂತ ಗೊತ್ತಾಗೋ ಕಾರಣನೇ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಇದು ಆಲ್ರೆಡಿ ಆಫ್ ಮಾಡಿ ಮುಗೀತು. ಮುಖ ಯಾಕೋ ತುಂಬ ಡ್ರೈ ಆಗಿಬಿಟ್ಟಿತ್ತು ನಂದು, ಡಸ್ಟಿಂದ ಎಲ್ಲ ಮುಖ. ಹಾಗಾಗಿ ಒಂದು ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗೈಸ್. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 5-10 ನಿಮಿಷ ಬಿಟ್ಟು ನಾನು ಮುಖಕ್ಕೂ ಅಪ್ಲೈ ಮಾಡ್ಕೊತೀನಿ. ಯಾಕಂದರೆ ಬಿಸಿಲಿಗೆ ಓಡಾಡ್ತಿರ್ತೀವಿ, ಗಾಳಿ ಬೀಸ್ತಿರುತ್ತೆ, ಮುಖ ಎಲ್ಲ ಒರಟಾಗಿರುತ್ತೆ. ಡಸ್ಟ್ ಎಲ್ಲ ಕೂತು ಮುಖದಲ್ಲಿ ಒಂಥರ ಎಲ್ಲ ಇದಾಗಿಬಿಟ್ಟಿತ್ತು. ಹಾಗಾಗಿ ಮನೇಲಿ ಇವತ್ತು ಖಾಲಿ ಇರೋದ್ರಿಂದ ನಾನು ಇದನ್ನು ಪ್ಯಾಕಪ್ ಹಾಕ್ಕೊಂಡೆ. ಒಂದು 5-10 ನಿಮಿಷ ಬಿಟ್ಟು ಮುಖ ವಾಶ್ ಮಾಡ್ಕೊತೀನಿ. ನೆಕ್ಸ್ಟು ಮುಖ ವಾಶ್ ಮಾಡ್ಕೊಳೋದ್ರೊಳಗೆ ಚಪಾತಿ ಮಾಡಿಬಿಡೋಣ ಅಂತ ಒಂದು ಪ್ಯಾಕೆಟ್ ಚಪಾತಿ ಹಿಟ್ಟು ತೋರಿಸ್ಕೊಂಡು ಅಮ್ಮ ಇದನ್ನು ನಾದ್ತಿದ್ದಾರೆ. ಒಂದು ಸ್ವಲ್ಪ ಚಪಾತಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಚೆನ್ನಾಗಿ ನಾದಬೇಕು ಗೈಸ್. ಚೆನ್ನಾಗಿ ನಾದಬೇಕು. ಮೇನ್ ಇರೋದೇ ಚಪಾತಿಗೆ ನಾದೋದು. ಚೆನ್ನಾಗಿ ನಾದಿ ಆಲ್ರೆಡಿ ಪಲ್ಯ ಆಗೋಗ್ಬಿಟ್ಟಿದೆ ಇವಾಗ ಅಲ್ವಾ. ಪಲ್ಯಕ್ಕೆ ಬೇಕಾಗಿರೋದಕ್ಕೆ ಚಪಾತಿ ಬಿಟ್ಟರೆ ರೊಟ್ಟಿ. ಈ ರೊಟ್ಟಿ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಚಪಾತಿನೇ ಬೇಗ ಅಮ್ಮ ಮಾಡೋಣ ಅಂತ ಅಮ್ಮನೇ ಕಾಲಿಸ್ತಿದ್ದಾರೆ ಇವಾಗ ಚಪಾತಿನ ಹಿಟ್ಟನ್ನು. ನಾವಿವಾಗ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ನಾದೋದ್ರಲ್ಲೇ ಇರೋದು ಚಪಾತಿ ಮೇನ್ ಹೆಂಗೆ ಬರುತ್ತೆ ಅಂದರೆ ನಮ್ಮ ಕೈ ಹಿಟ್ಟು ಮೇಲೆ ಹೇಗೆ ಬಿಡುತ್ತೋ ಹಾಗೆ ಚಪಾತಿ ಕೂಡ ಹೂ ಥರ ಬರುತ್ತಂತೆ. ಹಂಗಾಗಿ ಅಮ್ಮ ಚೆನ್ನಾಗಿ ನಾದ್ತಿದ್ದಾರೆ. ನಾನು ಕಲಿಸ್ತೀನಿ ಕೊಡು ಅಂದೆ. ಅಮ್ಮ ಇಲ್ಲ ನಾನೇ ಕಲಿಸ್ತೀನಿ ಬಿಡು ಅಂತೇಳ್ಬಿಟ್ಟು ಅವರೇ ಕಲಿಸ್ತಿದ್ದಾರೆ. ಎಲ್ಲರೂ ಟೈಮು ಅಲ್ಲೇ ಬೆಳಗ್ಗೆ ಮಾರ್ನಿಂಗ್ 9:30 ಟೈಮ್ ಆಗ್ತಿದೆ. ಅಪ್ಪಾಜಿಗೆ ಬೇರೆ ಊಟಕ್ಕೆ ಕೊಡಬೇಕಲ್ವ. ಹಾಗಾಗಿ ಬೇಗ ನಾವು ಕೂಡ ರೆಡಿ ಮಾಡ್ತಾ ಹೋಗ್ತಾಯಿದ್ದೀವಿ. ಓಕೆ, ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಚಪಾತಿ ಹಿಟ್ಟು ನಾದ್ತಿದ್ದಾರಮ್ಮ ಅಂತ. ಇವಾಗ ಅದನ್ನು ಒಂದೊಂದೇ ಉಳ್ಳೆಯಾಗಿ ಮಾಡಿ ಸೈಡಿಗೆ ಇಟ್ಕೊತಾರೆ. ಹೀಗೆ ಉಳ್ಳ ಮಾಡ್ಕೊಂಡು ಇಟ್ಕೊತಾರೆ. ಒಂದು ಉಳ್ಳೆಗೆ ಎಣ್ಣೆ ಹಚ್ತಾರೆ, ಇನ್ನೊಂದು ಉಳ್ಳೆಗೆ ಹಿಟ್ಟನ್ನು ಹಚ್ಚಿ ಡಬಲ್ ಉಳ್ಳೆನ ಮಾಡಿ ಅದನ್ನು ಮಾಡಿ ಇಟ್ಕೊತಾರೆ, ಉತ್ತಾರೆ. ಓಕೆ, ಯಾಕಂದರೆ ಹಿಂಗೆ ಮಾಡೋದ್ರಿಂದ ಐತಲ್ಲ ಎಣ್ಣೆ ಉಳಿತಾಯ ಆಗುತ್ತೆ, ಹಾಗೆ ಹಿಟ್ಟು ಉಳಿತಾಯ ಆಗುತ್ತೆ. ಹಾಗೆ ಬೇಯಿಸುವಾಗ ಕೂಡ ಎಣ್ಣೆ ಹಾಕಿ ಬೇಯಿಸೋದು ಕೂಡ ಉಳಿತಾಯ ಆಗುತ್ತೆ. ಉಳಿತಾಯ ಆಗಿದ್ದು ಟೈಮ್ ಸ್ವಲ್ಪ ಉಳಿಯುತ್ತೆ ಅನ್ನೋ ಕಾರಣಕ್ಕೆ. ನೋಡ್ತಿದ್ದೀರಲ್ಲ, ಚಪಾತಿ ರೆಡಿ, ಪಲ್ಯನೂ ರೆಡಿ. ಈ ಕಡೆ ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ಬಾರಿಸೋದೆ. ಇವಾಗ ನನ್ನ ತಟ್ಟೆಲಿ ಇಷ್ಟು ಐಟಮ್ ಇದೆ: ನೀರುಳ್ಳಿ, ಚಪಾತಿ, ಪಲ್ಯ. ಓಕೆ, ನೋಡೋಣ. ನಾನು ಮಾಡಿರೋ ಪಲ್ಯ, ಅಮ್ಮ ಮಾಡಿರೋ ಚಪಾತಿ, ನಾನು ಮಾಡ್ಕೊಂಬಂದರೆ ನೀರುಳ್ಳಿ ಹೆಚ್ಚಿಟ್ಕೊಂಡಿರೋದು, ಒಂದು ಕಡೆ ಮೊಸರು. ಓಕೆ, ಇವಾಗ ತಿನ್ನೋಣ ಬನ್ನಿ. ಎಲ್ಲರೂ ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಮೆಥಡ್ ಇದೆಲ್ಲ. ತುಂಬ ಈಸಿಯಾಗಿ ಮನೆಗೆ ಏನೇನಿರುತ್ತೋ ಪದಾರ್ಥ ಅದರಲ್ಲೇ ಮಾಡ್ಕೊಂಡು ತಿನ್ಬೋದು. ಓಕೆ, ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನನ್ನ ಲಾಗ್ ಇಲ್ಲಿಗೆ ನಾನು ಮುಗಿಸ್ತಿದ್ದೀನಿ. ಮತ್ತು ನೆಕ್ಸ್ಟು ಲಾಗಲ್ಲಿ ನಾನು ನಿಮಗೆ ಹೇಳೋದು ಒಂದೇ, ಏನು ಹೇಳ್ತೀನಿ, ಏನು ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ನೀವೇ ನೋಡಿ. ಓಕೆ, ಬಾಯ್.